ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೆ ನಮಃ ಪುರಂದರಾರ್ಯಾಯ ವಿಜಯಾರ್ಯತೆಯೇ ನಮಃ. ಈಗ ನನಗೆ ಕೊಟ್ಟಿರುವ ಉಗಾಭೋಗದ ಚಿಂತನೆ. ಎನ್ನ ಮಾತಾಪಿತರು ನಿನಗೆ ಅಂದಿ ಮಾರಿದರೆನ್ನ ನಾತನೇ ನೀಯನ್ನ ಸಲಗದಿದ್ದರೆ ದೇವ ಯಾತಕ್ಕೆ ಭಕ್ತವತ್ಸಲ ಎಂದು ಎಣಿಸಿಕೊಂಡೆ. ನಾ ತಡೆಯಲು ನಿನ್ನ ಬಿರುದಿಗೆ ಅಂಜುವನಲ್ಲ. ಸಾತ್ವಿಕ ದೈವವೇ ಸಲಗೋ ಎನ್ನ ಪ್ರಜ್ಞಾತ ಪುರುಷ ಶ್ರೀ ಪುರಂದರ ವಿಠಲ. ಪುರಂದರದಾಸರು ನವಕೋಟಿ ನಾರಾಯಣರಾಗಿ ಇದ್ದು ಸರ್ವವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಪುರಂದರದಾಸರಾದರು. ದಾಸರು ಭಗವಂತನ ಭಾವುಕದನಿಂದ ಸ್ತೋತ್ರ ಮಾಡಿದಾಗ ಅದೇ ಉಗಾಭೋಗಗಳಾಯಿತು. ಕೇವಲ ಭೋಗದ ಜೀವನದಲ್ಲಿ ಸಾಗುವ ನಮಗೆ ಉಗಾಭೋಗಗಳ ಚಿಂತನೆಯಿಂದ ಎಲ್ಲ ರೀತಿಯಾದ ಭೋಗಗಳಿಂದ ಬಂದ ಪಾಪಗಳು ನೀಗುವ ಶಕ್ತಿ ಇದೆ. ಅದರಿಂದ ಇದು ಉಗಾಭೋಗದ ಕೀರ್ತನೆ ಮತ್ತು ಅರ್ಥಚಿಂತನ. ಎನ್ನ ಮಾತಾಪಿತರು ಅಂದೇ ಮಾರಿದರು. ಎನ್ನ ಏನು ಮಾರಾಟ ಮಾಡಿಕೊಳ್ಳೋದು ಅಂದರೆ ನಮಗೆ ಭಗವಂತನ ಅನುಗ್ರಹ ಆಯಿತು. ಮಾರಾಟ ಎನ್ನುವ ವ್ಯಾಪಾರದಿಂದ ಪರಮಾತ್ಮನ ಅನುಗ್ರಹ ನಮಗಾಯಿತು. ಇದೇ ಮಾರಾಟ. ಈಗ ಪುರಂದರದಾಸರು ಭಗವಂತನಲ್ಲಿ ಕೇಳಿಕೊಂಡಿದ್ದಾರೆ. ನನ್ನ ಮಾತಾಪಿತರು ಅಂದೇ ನನ್ನ ಮಾರಿಬಿಟ್ಟರು. ನೀ ಎನ್ನ ರಕ್ಷಣೆ ಮಾಡಲೇಬೇಕು. ದೇವರಿಗೆ ದೊಡ್ಡ ಕೀರ್ತಿ ಭಕ್ತವತ್ಸಲ ಎನ್ನುವ ಬಿರುದು. ಭಕ್ತವತ್ಸಲ ಎಂದು ಆದಿಮೂಲ ಕರೆಯುವಾಗ ಗಜೇಂದ್ರ ಆದಿಮೂಲ ಎಂದು ಕರೆಯುವಾಗ ಮನದಿಗೆ ಹೇಳದೆ ಬಂದು ರಕ್ಷಣೆ ಮಾಡಿದೆ. ಭಕ್ತವತ್ಸಲನಾದ ಪರಮಾತ್ಮ ನೀನು. ನಾ ತಡೆಯಲು ನಿನ್ನ ಬಿರುದಿಗೆ ಅಂಜುವನಲ್ಲ. ನೀ ಒಂದು ವೇಳೆ ರಕ್ಷಣೆ ಮಾಡದಿದ್ದರೆ ಇದಕ್ಕೆ ನಾನು ಅಂಜುವನಲ್ಲ. ಹೇ ಸಾತ್ವಿಕ ದೈವವೇ ನೀ ಎನ್ನ ಸಲಗೋ ಸ್ವಾಮಿ. ಸಾತ್ವಿಕ ದೈವ ಪ್ರಜ್ಞಾತ ಪುರುಷ ನೀನು. ಭಗವಂತ ಸಹಸ್ರಶೇಷ ಪುರುಷ ಎಂದೇ ಪ್ರಖ್ಯಾತನಾದನು. ನೀ ಎನ್ನ ಕಾಪಾಡಬೇಕು ಸ್ವಾಮಿ ಪುರಂದರ ವಿಠಲ. ಇದರ ಒಟ್ಟು ಸಾರ, ನನ್ನ ತಾಯಿ ತಂದೆ ನನ್ನ ಮಾರಿಬಿಟ್ಟರು. ನಿನಗೂ ಭಕ್ತವತ್ಸಲ ಎಂಬ ಬಿರುದು ಇದೆ. ನೀನು ರಕ್ಷಣೆ ಮಾಡೇ ಮಾಡ್ತೀಯ. ನಿನಗೆ ಇರುವ ಬಿರುದುಗಳನ್ನು ನೋಡಿ ನಾನು ಅಂಜುವನಲ್ಲ ಎಂದು ಹೇಳಿದ್ದಾರೆ. ಒಂದು ಉಗಾಭೋಗ 10 ದೇವರ ನಾಮಕ್ಕೆ ಸಮನಾದದು ಎಂದು ಹೇಳಬಹುದು. ಇದೇ ಭಕ್ತವತ್ಸಲನಾದ ಪರಮಾತ್ಮನ ದಾಸರು ಹೇಳುವಾಗ ಕಂಡು ನೀಯನ್ನ ಕೈ ಬಿಡುವವರೇ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವ. ಭಕ್ತವತ್ಸಲನೆಂಬ ಬಿರುದು ಹೊತ್ತ ಮೇಲೆ ಭಕ್ತಾಧೀನನಾಗಿ ಇರಬೇಡವೇ. ಮುಕ್ತಿದಾಯಕ ದೇವ ಪುರಂದರ ವಿಠಲ. ಸಕ್ತ ನೀ ನಗುದೆಂದು ನಂಬಿದೆನೋ ಕೃಷ್ಣ ಎಂದು ಹೇಳಿದ್ದಾರೆ. ಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.